ನೋಡ್ದ್ಯಾ ಮಾಯಾಕ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ನಾವೆಲ್ಲ ಈ ವಿಷ ಸರ್ಪಗಳಿಂದ ದೂರ ಇರೋಣ ಅಂತ ಅನ್ಕೊಂಡ್ರೆ ಇವಳೇನು ಹೋಗಿ ಕಾಲಿಟ್ಕೋತಾ ಇದ್ದಾಳೆ. ಛೇ, ವಂಶಿ ಬಗ್ಗೆ ನಾನು ಸುಮ್ಮನೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಇವಳ ಮನಸ್ಸು ನಿಜವಾಗ್ಲೂ ಹಾಲಷ್ಟೇ ಪರಿಶುದ್ಧವಾಗಿದೆ. ನಾನೇ ಸುಮ್ಮನೆ ತಪ್ಪು ತಿಳ್ಕೊಂಬಿಟ್ಟು ಏನೇನೋ ಅಂದ್ಬಿಟ್ನಲ್ಲ. ಇವಳನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ತುಂಬ ಇದೆ. ಛೇ, ನಾನೇ ಇವಳ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನಿಷ್ಟು ದಿನ ಇವ್ರನ್ನೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನಮ್ಮ ಮನೆಯವರೆಲ್ಲ ಮಾಯನ್ ದೂರ ಇಟ್ಟಿದ್ರು ಇವರು ಅವಳನ್ನು ಮಗಳ ಥರ ನೋಡ್ತಾ ಇದ್ದಾರೆ. ಇವ್ರೆಲ್ಲ ಸೇರ್ಕೊಂಡು ಅದೇನ್ ಡ್ರಾಮಾ ಮಾಡ್ತಾರೋ ಏನೋ. ಈ ಜಿಜಿಬಿ ಬಟ್ಟೆ, ಅಕ್ಕಿ ತಗರೋ ಕಾಲ್ ಚೈನು ಒಳ್ಳೆ ಭಿಕ್ಷೆ ಥರ ನಮಗೆ ಕೊಟ್ಟು ನಮ್ಮ ಮುಂದೆ ಒಳ್ಳೆಯವ್ರಾಗಕ್ಕೆ ನೋಡ್ತಿದ್ದಾರೆ. ಈ ನಳಿನಿ ಅಂದರೆ ಏನಂತ ತೋರಿಸ್ತೀನಿ ಇವರೆಲ್ರಿಗೂ. ಹೆಣ್ಣು ಹೆತ್ತವಳಾಗಿ ನಾನು ಮಾಡಬೇಕಾಗಿರೋ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ಋಣನ ಯಾವ ಜನ್ಮದಲ್ಲಿ ತೀರಿಸ್ತೀನೋ ಗೊತ್ತಿಲ್ಲ. ಅಯ್ಯೋ, ಋಣ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ವಂಶಿ ಹೇಗ್ ನಮ್ಮ ಮಗಳೋ, ಮಾಯನು ನಮ್ಮ ಮಗಳೇ. ಏ ಪುಟಿ, ಏನು ಯೋಚನೆ ಮಾಡಬೇಡ. ನಾನಿದ್ದಲ್ಲ ನಾನು ನಿಮ್ಮ ಅಪ್ಪನ ತರ ನಿಂತು ಮದುವೆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಡ್ತೀನಿ. ಖುಷಿ ಆಯ್ತಲ್ಲ? ಕೋದಂಡ, ಅಕ್ಕ, ಈ ಉಂಗ್ರ ಹೇಗಿದೆ ಅಂತ ನೋಡು. ಇದನ್ನೆಲ್ಲ ಯಾಕಕ್ಕ ತರಕ್ ಹೋದ್ರಿ? ಕೋದಂಡ, ಎಂಗೇಜ್ಮೆಂಟ್ ಇರೋದು ಕೃಷ್ಣಂಗ್ ಮಾತ್ರ ಅಲ್ಲ, ನಿನ್ಗೂ ಇದೆ. ಅದ್ ನೆನ್ಪಿರ್ಲಿ. ಸೈಜ್ ಆಗುತ್ತಾ? ಹಾಕ್ ನೋಡು. ಪರ್ಫೆಕ್ಟ್ ಅಕ್ಕ. ಡಿಸೈನ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಏನೇ ನಿಂದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಒಂದ್ ಕಡೆ ನಿಂತ್ಕೋಬಾರ್ದಾ? ಅಯ್ಯೋ, ನಂಗ್ ಬರ್ತಿರೋ ಕೋಪಕ್ಕೆ ಅವ್ರು ಮಾಡಿದ ಕೆಲ್ಸ ನೆನ್ಸ್ಕೊಂಡ್ರೆ ನಂಗೆ ಕೋಪ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಈಗ ಯಾರು ಏನ್ ಮಾಡಿದ್ರು ಮಾಯಾ? ಆ ವಂಶಿ ಮನೆಯವರು ನಮ್ನೇನ್ ಭಿಕ್ಷಕರು ಅನ್ಕೊಂಡಿದಾರ? ನಮ್ಮ ಹತ್ರ ಒಂದ್ ಬಟ್ಟೆ ತಗೊಳಕ್ಕೂ ಗತಿ ಇಲ್ವಾ? ಇದನ್ನೆಲ್ಲ ನಮಗ್ ಕೊಟ್ಟಿದಾರಲ್ಲ. ಅವ್ರ ಕಣ್ಣಗ್ ನಾವ್ ಭಿಕ್ಷಕರ ತರ ಕಾಣಿಸ್ತೀವ? ಇದ್ ಒಂದ್ ಸೆಕೆಂಡ್ ನನ್ ಕಣ್ಮುಂದೆ ಇರ್ಬಾರ್ದು. ತಗೊಂಡೋಗ್ ಬಿಸಾಕ್ತೀನಿ. ಮಾಯಾ, ನಿಂತ್ಕೋ, ನಿಂತ್ಕೋ ಅಮ್ಮ, ನಿಂತ್ಕೋ ಅಂದೆ. ಅಮ್ಮ ಪ್ಲೀಸ್. ನಿಂತ್ಕೊಳೆ. ಈ ಕೋದಂಡ ಬಂದು ಅವ್ರು ಕೊಟ್ಟಿರೋ ಬಟ್ಟೆ ಎಲ್ಲ ಎಲ್ಲಿ ಅಂದ್ರೆ ಏನ್ ತೋರಿಸ್ತೀಯಾ? ಇಡಲ್ಲಿ, ಇಡೆ. ಛೀ! ಆ ವಂಶಿ ಎಲ್ಲರನ್ನೂ ಒಂದೇ ದಿನಕ್ಕೆ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಏನ್ ಪರ್ಫಾರ್ಮೆನ್ಸ್ ಅಮ್ಮ ಅವಳ್ದು. ಯಾವ ಸೀರಿಯಲ್ ಅಲ್ಲೂ ಕೂಡ ಅವಳ ತರ ಆಕ್ಟಿಂಗ್ ಮಾಡಲ್ಲ. ಹೂ ಮಾಯಾ, ಒಂದ್ ವೇಳೆ ಅವಳೇನಾದ್ರೂ ಈ ಮನೆ ಸೊಸೆ ಆದ್ರೆ ನಿನ್ನ ಅಡಿಗೆ ಮನೆಗ್ ಫಿಕ್ಸ್ ಮಾಡಿ ಈ ಮನೇಲಿ ರಾಣಿ ತರ ಮೆರೀತಾಳೆ. ಹಾಗಾಗ್ದೇ ಇರೋ ತರ ಏನಾದ್ರೂ ಮಾಡ್ಬೇಕಮ್ಮ. ಅದನ್ನ ನನಗ್ ಬಿಡೆ. ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರದ ಮುಂದೆ ಈ ಗುಬ್ಬಚ್ಚಿ ಆಟ ಏನೂ ನಡೆಯಲ್ಲ. ಏನಮ್ಮ ಅಂತ ಪ್ಲಾನು? ಮಾಯಾ, ಟೈಮ್ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ನೀನ್ ಸುಮ್ನೆ ಇರು. ಇನ್ನೇನೋ ಎಡವಟ್ ಕೆಲ್ಸ ಮಾಡಕ್ ಹೋಗ್ಬೇಡ. ನಿಜವಾಗ್ಲೂ ನಿನಗ್ ಹೇಳ್ದೆ ಇನ್ನೊಂದ್ಸಲ ನಾನು ಏನು ಮಾಡಲ್ಲ ಅಮ್ಮ. ಆದ್ರೆ ಆ ಬ್ರಹ್ಮಾಸ್ತ್ರ ಏನು ಅಂತ ಹೇಳಮ್ಮ ಪ್ಲೀಸ್. ಮಾಯಾ, ವಂಶಿ ಕೃಷ್ಣನ ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾಗಿ ವಸುಮತಿನೇ ವಂಶಿನ ಈ ಮನೆ ಕರ್ಸಿದಾಳೆ ಅಂತ ಕೋದಂಡನ್ ಗೊತ್ತಾದ್ರೆ, ಅಯ್ಯಯ್ಯೋ ನಮ್ಮಕ್ಕ ನನ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಲು ಅಂತ ಅನ್ಸಿ
ಈ ಮದ್ವೆ ನಿಂತ ಹೋಗುತ್ತೆ, ಈ ಮನೆ 2 ಹೋಳಾಗತ್ತೆ. ಪ್ಲಾನ್ ಏನೋ ಓಕೆ, ಆದ್ರೆ ಅದಕ್ಕೆ ಸಾಕ್ಷಿ ಎಲ್ಲಿದೆ ಅಮ್ಮ? ನಾವ್ ಹೇಳಿದ್ರೆ ಕೋದಂಡ ನಮ್ ಮಾತನ್ನ ನಂಬ್ತಾನೆ ಅಂತ್ಯಾ? ನನ್ನ ಹತ್ರ ಇರೋ ವಿಡಿಯೋನ ಕೋದಂಡನಿಗೆ ತೋರ್ಸಿದ್ರೆ ಅವನಷ್ಟೇ ಅಲ್ಲ, ಆ ಮುದುಕಿ ವಿಶಾಲಾಕ್ಷಿನೂ ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ. ಯಾವುದೇ ಕಾರಣಕ್ಕೂ ಆ ವಂಶಿ ಮನೆ ಸೊಸೆ ಆಗಬಾರ್ದು. ಅದಕ್ಕೆ ನಾನು ಬಿಡೋದೂ ಇಲ್ಲ. ಹೂ ಕಟ್ತಾ ಇದ್ದೀರಾ? ಕೊಡಿ, ನಾನು ಕಟ್ತೀನಿ. ಬ್ರೇಕ್ ಫೇಲ್ಯೂರ್ ಆಗಿದೆ. ಬ್ರೇಕ್ ಹಿಡಿತಾ ಇಲ್ವಾ? ಅಯ್ಯೋ, ಗಟ್ಟಿಯಾಗಿ ಇಟ್ಕೊಳ್ಳಿ ಎಲ್ಲ. ಅಕ್ಕ, ಹೂ ಕಟ್ತೀನಿ ಕೊಡಿ ಅಂತ ಕೇಳ್ದೆ. ವಸು, ಯಾಕಮ್ಮ ಒಂದೇ ಸಲ ಹಾಗೆ ಬೆಚ್ಬಿದ್ದೆ? ಏನಾಯ್ತು? ಆಗ್ಲಿಂದ ಏನೋ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಯಾಕೆ, ಏನಾದ್ರೂ ತೊಂದ್ರೆನಾ? ಏನಿಲ್ಲ ವಂಶಿ, ನಿನ್ನೆ ಆಗಿದ್ದ ಆಕ್ಸಿಡೆಂಟ್ನ ನೆನ್ಪಿಸ್ಕೊಂಡ್ರೆ ಈಗ್ಲೂ ಅದು ಕಣ್ಮುಂದೆನೇ ಬರ್ತಾ ಇದೆ. ನನಗೂ ಹಾಗೆ ವಸು. ಕಣ್ಣು ಮುಚ್ಚಿದ್ರೆ ಸಾಕು, ಸಾವು ನಮ್ಮ ಕಣ್ಮುಂದೆನೆ ಬಂದ ಹಾಗಿತ್ತು. ನಾವು ಪೂರ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ರಾತ್ರಿ ಕನ್ಸು ಬರದೆ ಇನ್ನೇನಾಗತ್ತೆ? ನೆನ್ನೆನೆ ಮರ್ತ್ಬಿಡಿ ಅಂತ ಹೇಳಿದ್ನಲ್ಲ. ಹೌದು, ನಾವು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡಬಾರ್ದು, ಎಲ್ಲ ಮರ್ತ್ಬಿಡ್ಬೇಕು.